ಕರ್ನಾಟಕ ಸರ್ಕಾರ ಕಾಲೇಜು ಶಿಕ್ಷಣ ಇಲಾಖೆಯ ವಿಜಯಭವ ಚಾನಲ್ಗೆ ಎಲ್ರಿಗೂ ಸ್ವಾಗತವನ್ನು ಕೋರ್ತಾ ನಾನು ನಿಮ್ಮ ಮಹೇಶ್. ನಾನು ಈ ಮುಂಚೆ ವಿಜಯಭವದಲ್ಲಿ 3 ವಿಡಿಯೋಗಳನ್ನು ಮಾಡಿದ್ದೆ. BM ಶೆಟ್ಟಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಸಹಾಯಕ ಪ್ರಾಧ್ಯಾಪಕನಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೇನೆ. ನಾನು ಈ ದಿನ ನಿಮ್ಮ ಜೊತೆಯಲ್ಲಿ ಭಾರತ ಸಂವಿಧಾನದ ರಚನೆಯ ಬಗ್ಗೆ ಒಂದಷ್ಟು ವಿಚಾರಗಳನ್ನು ಚರ್ಚೆ ಮಾಡೋದಕ್ಕೆ ನಿಮ್ಮ ಮುಂದೆ ಬಂದಿದ್ದೇನೆ. ಇದು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಸಾಕಷ್ಟು ಪ್ರಶ್ನೆಗಳನ್ನು ಈ ಒಂದು ಕಂಟೆಂಟ್ ಮೇಲೆ ಕೇಳಿರೋದನ್ನು ನಾವು ಕಾಣ್ಬೋದು. KS ಇರ್ಬೋದು, FD SDA ಹೀಗೆ ಅನೇಕ ಪರೀಕ್ಷೆಗಳಲ್ಲಿ ಈ ವಿಚಾರದ ಬಗ್ಗೆ ಸಾಕಷ್ಟು ಪ್ರಶ್ನೆಗಳು ಬಂದಿದೆ. ಹಾಗಾಗಿ ಈ ಒಂದು ಟಾಪಿಕನ್ನು ನಾನು ಈ ದಿನ ನಿಮ್ಮ ಜೊತೆಯಲ್ಲಿ ಚರ್ಚೆ ಮಾಡೋದಕ್ಕೆ ಬಂದಿದ್ದೇನೆ. ಮೊದಲನೇದಾಗಿ ಭಾರತ ಸಂವಿಧಾನದ ರಚನೆಯನ್ನು ಕುರಿತು ನಾವು ತಿಳಿಯೋದಾದರೆ 1934ರಲ್ಲಿ ಅಂದರೆ ಈ ಭಾರತದ ಸಂವಿಧಾನವನ್ನು ರಚನೆ ಮಾಡೋದಕ್ಕೆ ಮೊಟ್ಟ ಮೊದಲ ಬಾರಿಗೆ ಬೇಡಿಕೆಯನ್ನು ಇಟ್ಟವರು ಯಾರು ಅಂತ ನೋಡೋದಾದರೆ MN ರಾಯ್ ಅಂತಕ್ಕಂಥ ಹೆಸರು ನಮ್ಮ ಮುಂದೆ ಬರುತ್ತೆ. MN ರಾಯ್ ಅಂದರೆ ಮಾನವೇಂದ್ರನಾಥ ರಾಯ್ ಅಂತ ಹೇಳಿ ಕರಿತೀವಿ. ಈತ ಭಾರತದಲ್ಲಿ ಕಮ್ಯುನಿಸ್ಟ್ ಚಳುವಳಿಯ ಪ್ರವರ್ತಕರು ಅಂತ ಹೇಳಿ ಕರಿತೀವಿ. ಇವರು ಮೊಟ್ಟ ಮೊದಲ ಬಾರಿಗೆ ನಮ್ಮದೇ ಆದಂಥ ಒಂದು ಸಂವಿಧಾನವನ್ನು ರಚನೆ ಮಾಡ್ಕೊಳ್ಳೋದಕ್ಕೆ ಒಂದು ಸಂವಿಧಾನ ರಚನಾ ಸಭೆ, ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಬೇಕು ಅಂತ ಹೇಳಿ ಬ್ರಿಟಿಷರ ಮುಂದೆ ಪ್ರಸ್ತಾಪವನ್ನು ಇಟ್ಟಂಥ ಮೊದಲಿಗರು. ಇದ್ರ ಮೇಲೇ ಸಾಕಷ್ಟು ಪ್ರಶ್ನೆಗಳನ್ನು ಕೇಳಿದ್ದಾರೆ. ಯಾರು ಭಾರತ ಸಂವಿಧಾನದ ರಚನಾ ಸಭೆಗಾಗಿ ಮೊದಲು ಬೇಡಿಕೆಯನ್ನು ಇಟ್ಟವರು ಅಂತ ಹೇಳಿ ಪ್ರಶ್ನೆಯನ್ನು ಕೇಳ್ತಾರೆ. ನೀವು ಚೆನ್ನಾಗಿ ನೆನ್ಪಿಟ್ಕೋಬೇಕಾಗುತ್ತೆ, MN ರಾಯ್ ಅವರು. ಇವರ ನಂತರ 1935ರಲ್ಲಿ INC ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಥವಾ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ಸು ಅಧಿಕೃತವಾಗಿ ಸಂವಿಧಾನವನ್ನು ರಚನೆ ಮಾಡೋದಕ್ಕೆ ಒಂದು ಸಂವಿಧಾನ ರಚನಾ ಸಭೆ ಬೇಕು ಅಂತ ಹೇಳಿ ಬೇಡಿಕೆಯನ್ನು ಇಡುತ್ತೆ. ಮೂರನೇದಾಗಿ 1938ರಲ್ಲಿ ಜವಾಹರ್ಲಾಲ್ ನೆಹರೂರವರು ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನ ಪರವಾಗಿ ಬಾಹ್ಯ ಪ್ರವೇಶವಿಲ್ಲದಂತಹ ಒಂದು ವಯಸ್ಕ ಮತದಾನದ ಮೂಲಕ ಆಯ್ಕೆಯಾದಂತಹ ಒಂದು ಸಂವಿಧಾನ ರಚನಾ ಸಭೆ ಬೇಕು ಅಂತ ಹೇಳಿ ಬೇಡಿಕೆಯನ್ನು ಇಡ್ತಾರೆ. ಹೀಗೆ 1934ರಲ್ಲಿ MN ರಾಯ್ ಅವರು, 1935ರಲ್ಲಿ INC ಅಧಿಕೃತವಾಗಿ ಬೇಡಿಕೆಯನ್ನು ಇಡುತ್ತೆ. 38ರಲ್ಲಿ ಜವಾಹರ್ಲಾಲ್ ನೆಹರೂರವರು ರಾಷ್ಟ್ರೀಯ ಕಾಂಗ್ರೆಸ್ನ ಪರವಾಗಿ ಬ್ರಿಟಿಷರಿಗೆ ಬೇಡಿಕೆಯನ್ನು ಇಡ್ತಾರೆ. ಈ ಬೇಡಿಕೆಗಳನ್ನು ಗಮನಿಸಿದಂಥ ಬ್ರಿಟಿಷ್ ಸರ್ಕಾರ 1940ರಲ್ಲಿ ಒಂದು ಆಫರನ್ನು ಭಾರತೀಯರ ಮುಂದೆ ಇಡುತ್ತೆ. ಅದನ್ನು ಆಗಸ್ಟ್ ಆಫರ್ ಅಂತ ಹೇಳಿ ಕರೀತಾರೆ, ಆಗಸ್ಟ್ ಕೊಡುಗೆ ಅಂತ ಹೇಳಿ ಕರೀತಾರೆ. ಆನಂತರ 1942ರಲ್ಲಿ ಈ ವೇಳೆಗಾಗಲೇ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಯುದ್ಧ ನಡೀತಾ ಇರುತ್ತೆ. ನಿಮಗೆಲ್ರಿಗೂ ಗೊತ್ತಿದೆ, 2ನೇ ಮಹಾಯುದ್ಧ ಜರುಗ್ತಾ ಇರುತ್ತೆ. 1939ರಿಂದ 45ರವರೆಗೆ ಈ ಯುದ್ಧ ನಡೆಯುತ್ತೆ ಅಂತ ನಿಮಗೆಲ್ರಿಗೂ ತಿಳಿದಿದೆ. 1942ರಲ್ಲಿ ಈ 2ನೇ ಮಹಾಯುದ್ಧದಲ್ಲಿ ಭಾರತೀಯರ ಸಹಾಯವನ್ನು ಪಡೆಯುವ ಒಂದು ಸಲುವಾಗಿ ಬ್ರಿಟಿಷರು ತಮ್ಮ ಒಂದು ಕ್ಯಾಬಿನೆಟ್ನ ಸದಸ್ಯನಾಗಿರ್ತಕ್ಕಂಥ ಕ್ರಿಪ್ಸನ ಮೂಲಕ ಭಾರತೀಯರಿಗೆ ಒಂದು ಪ್ರಪೋಸಲನ್ನು ಕಳಿಸ್ತಾರೆ, ಅಂದರೆ ಪ್ರಸ್ತಾಪವನ್ನು ಕಳಿಸ್ತಾರೆ. ಏನು ಪ್ರಸ್ತಾಪ ಅದು ಅಂತಂದರೆ, ನಿಮಗೆ ಯುದ್ಧ ಮುಗಿದ ತಕ್ಷಣ ನಿಮ್ಮದೇ ಸಂವಿಧಾನವನ್ನು ರಚನೆ ಮಾಡ್ಕೊಳ್ಳೋದಕ್ಕೆ ಒಂದು ಸಂವಿಧಾನ ರಚನಾ ಸಭೆಯನ್ನು ರಚಿಸೋದಕ್ಕೆ ಅವಕಾಶ ಮಾಡಿಕೊಡ್ತೀವಿ ಅಂತ ಹೇಳಿ ಒಂದು ಪ್ರಸ್ತಾಪವನ್ನು ಭಾರತೀಯರ ಮುಂದೆ ಇಡ್ತಾರೆ. ಕ್ರಿಪ್ಸನ ಪ್ರಸ್ತಾಪವನ್ನು ಮುಸ್ಲಿಂ ಲೀಗು ತಿರಸ್ಕರಿಸುತ್ತೆ. ಕಾರಣ ಏನು ಅಂತಂದರೆ, ಮುಸ್ಲಿಂ ಲೀಗು ಈ ಭಾರತ ದೇಶವನ್ನು 2 ಸ್ವತಂತ್ರ ರಾಷ್ಟ್ರಗಳಾಗಿ ವಿಂಗಡಿಸಬೇಕು ಅಂತಕ್ಕಂಥದ್ದು ಅಥವಾ ವಿಭಜನೆ ಮಾಡಬೇಕು ಅಂತಕ್ಕಂತಹ ಒಂದು ಬೇಡಿಕೆಯನ್ನಿಟ್ಟು ಈ ಕ್ರಿಪ್ಸನ ಪ್ರಸ್ತಾಪವನ್ನು ಅದು ತಿರಸ್ಕರಿಸುತ್ತೆ. ಆನಂತರ ಬ್ರಿಟಿಷ್ ಸರ್ಕಾರ 1946ರ ವೇಳೆಗೆ 2ನೇ ಮಹಾಯುದ್ಧ ಮುಗಿದಿರುತ್ತೆ. ಆಗ ತನ್ನ ಕ್ಯಾಬಿನೆಟ್ನ ಸದಸ್ಯರಾಗಿರ್ತಕ್ಕಂತಹ ಸ್ಟ್ಯಾಫರ್ಡ್ ಕ್ರಿಪ್ಸ್, ಅಲೆಕ್ಸಾಂಡರ್ ಎವಿ, ಪೆಥಿಕ್ ಲಾರೆನ್ಸ್ ಈ 3 ಜನ ಸದಸ್ಯರು, ಸ್ಟ್ಯಾಫರ್ಡ್ ಕ್ರಿಪ್ಸ್ ಇದನ್ನು ಲೀಡ್ ಮಾಡ್ತಾರೆ, ಇವರು ಅದರ ಅಧ್ಯಕ್ಷರಾಗಿರ್ತಾರೆ. ಇವರ ನೇತೃತ್ವದಲ್ಲಿ ಒಂದು ಕಮಿಟಿಯನ್ನು ಭಾರತಕ್ಕೆ ಕಮಿಷನನ್ನು ಕಳಿಸ್ಕೊಡ್ತಾರೆ. ಅದನ್ನು ಕ್ಯಾಬಿನೆಟ್ ಕಮಿಷನ್ ಅಂತೇಳಿ ಕರೀತಾರೆ. ಕ್ಯಾಬಿನೆಟ್ ಕಮಿಷನ್ನು ಭಾರತಕ್ಕೆ ಮಾರ್ಚ್ 24, 1946ರಲ್ಲಿ ಭಾರತಕ್ಕೆ ಬರುತ್ತೆ. ಬಂದು ಇಲ್ಲಿಯ ಪರಿಸ್ಥಿತಿಯನ್ನು ಅವಲೋಕನ ಮಾಡಿ ಮೇ 16, 1946ರಲ್ಲಿ ತನ್ನ ಯೋಜನೆಯ ಘೋಷಣೆಯನ್ನು ಮಾಡುತ್ತೆ. ಆನಂತರ ಭಾರತ ಸಂವಿಧಾನದ ರಚನೆ ಪ್ರಾರಂಭವಾಗುತ್ತೆ. ಅವರು ಹೇಗೆ ಭಾರತ ಸಂವಿಧಾನದ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಅಥವಾ ರಚನಾ ಸಭೆಯನ್ನು ರಚನೆ ಮಾಡೋದು ಅಂತಂದರೆ, 1946ರಲ್ಲಿ ಕ್ಯಾಬಿನೆಟ್ ಆಯೋಗದ ಒಂದು ಶಿಫಾರಸ್ಸಿನ ಮೇರೆಗೆ ಸುಮಾರು 389 ಸದಸ್ಯರನ್ನು ಹೊಂದಿರತಕ್ಕಂತಹ ಒಂದು ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಯನ್ನು, ಸಂವಿಧಾನ ರಚನಾ ಸಭೆಯನ್ನು ರಚಿಸ್ತಾರೆ. ಆ ಕಾಲಕ್ಕೆ ಭಾರತದಲ್ಲಿ 3 ರೀತಿಯ ಆಳ್ವಿಕೆಯ ಪ್ರದೇಶಗಳು ಭಾರತದಲ್ಲಿ ಇರುತ್ತೆ.
ಬ್ರಿಟಿಷರು ಆಳುತ್ತಿದ್ದಂಥ 11 ಪ್ರಾಂತ್ಯಗಳಿರ್ತವೆ. ಹಾಗೆಯೇ ಚೀಫ್ ಕಮಿಷನರ್ಸ್ ಪ್ರದೇಶಗಳು ಅಂತ ಕರಿತೀವಿ, ಅಂದರೆ ಈಗಿನ ಏನು ಕೇಂದ್ರಾಡಳಿತ ಪ್ರದೇಶಗಳು ಅಂತ ಕರಿತೀವಿ ಆ ರೀತಿಯ 4 ಪ್ರದೇಶಗಳಿರ್ತವೆ. ಹಾಗೆಯೇ ರಾಜರ ಆಳ್ವಿಕೆಯ ಪ್ರದೇಶಗಳಿರ್ತವೆ. ಈ 3 ಪ್ರದೇಶಗಳಿಂದ ಸಂವಿಧಾನ ರಚನಾ ಸಭೆಗೆ ಸುಮಾರು 389 ಜನ ಸದಸ್ಯರನ್ನು ಆಯ್ಕೆ ಮಾಡಬೇಕಾಗಿರುತ್ತೆ. ಆಗ ಬ್ರಿಟಿಷರು ಆಳುತ್ತಿದ್ದಂಥ 11 ಪ್ರಾಂತ್ಯಗಳಿಂದ ಸುಮಾರು 292 ಸದಸ್ಯರನ್ನು ಪರೋಕ್ಷ ಚುನಾವಣೆಯ ಮೂಲಕ, ಇಂಡೈರೆಕ್ಟ್ ಎಲೆಕ್ಷನ್ ಮೂಲಕ ಅವರನ್ನು ಆಯ್ಕೆ ಮಾಡ್ಕೊಳ್ತಾರೆ. ಹಾಗೆಯೇ ಚೀಫ್ ಕಮಿಷನರ್ಸ್ ಆಳ್ವಿಕೆ ಪ್ರದೇಶಗಳು ಏನು 4 ಇರ್ತವೆ, ಪ್ರತಿಯೊಂದು ಕ್ಷೇತ್ರದಿಂದ ಒಬ್ಬೊಬ್ಬರಂತೆ 4 ಜನ ಸದಸ್ಯರನ್ನು ಆಯ್ಕೆ ಮಾಡ್ಕೊಳ್ತಾರೆ. ಹಾಗೆಯೇ ರಾಜರ ಆಳ್ವಿಕೆಯ ಪ್ರದೇಶದಿಂದ 93 ಸದಸ್ಯರನ್ನು ಆ ರಾಜರು ತಮಗೆ ಯಾರನ್ನು ಕಳಿಸ್ಬೇಕು ಅನಿಸುತ್ತೆ ಅಂಥವ್ರನ್ನು ಅವರು ನೇಮಕ ಮಾಡ್ತಾರೆ. ಹಾಗಾಗಿ ನಾವು ಒಂದು ಏನು ನಮ್ಮ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಇದೆ, ಇದನ್ನು ಒಂದು ರೀತಿಯಲ್ಲಿ ಭಾಗಶಃ ಚುನಾಯಿತ, ಭಾಗಶಃ ನಾಮಕರಣಗೊಂಡಂಥ ಒಂದು ಸದನ ಅಂತ ಹೇಳಿ ಕರಿತೀವಿ. ಈ ಒಂದು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಮುಸ್ಲಿಮರು ಮತ್ತು ಸಿಖ್ಖರು ಮತ್ತು ಸಾಮಾನ್ಯ ಕ್ಷೇತ್ರ ಅಂತ 3 ಕ್ಷೇತ್ರಗಳನ್ನು ಬ್ರಿಟಿಷ್ ಆಳ್ವಿಕೆ ಪ್ರದೇಶದಿಂದ ಆ ಸ್ಥಾನಗಳನ್ನು ಹಂಚಿರ್ತಾರೆ ಬ್ರಿಟಿಷರು. ಅಂದರೆ ಮುಸ್ಲಿಮರ ಕ್ಷೇತ್ರಗಳು, ಸಿಖ್ಖರ ಕ್ಷೇತ್ರಗಳು ಮತ್ತು ಸಾಮಾನ್ಯ ಕ್ಷೇತ್ರಗಳು ಅಂತ. ಸಾಮಾನ್ಯ ಕ್ಷೇತ್ರಗಳು ಅಂದರೆ ಮುಸ್ಲಿಂ ಮತ್ತು ಸಿಖ್ಖರನ್ನು ಹೊರತುಪಡಿಸಿದಂತಹ ಕ್ಷೇತ್ರಗಳಾಗಿರುತ್ತೆ. ಹೀಗೆ 3 ಭಾಗ ಮಾಡಿ ಅವರು ಆಯ್ಕೆ ಮಾಡ್ತಾರೆ. ನಂತರ 1946 ಜುಲೈ ಆಗಸ್ಟ್ ತಿಂಗಳಲ್ಲಿ ಈ ಒಂದು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಗೆ ಬ್ರಿಟಿಷರು ಆಳ್ವಿಕೆ ಮಾಡ್ತಿದ್ದಂಥ 11 ಪ್ರಾಂತ್ಯಗಳಲ್ಲಿ ಚುನಾವಣೆಗಳನ್ನು ನಡೆಸಲಾಗುತ್ತೆ. ಈ ಚುನಾವಣೆಯಲ್ಲಿ ಎಲ್ಲ ಆಗಿನ ಕಾಲಕ್ಕೆ ಇದ್ದಂಥ ಪಕ್ಷಗಳು, ಪ್ರಮುಖವಾಗಿ INC ಇರುತ್ತೆ, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ಸು. ಈ ಒಂದು INCಯಿಂದ ಸುಮಾರು 208 ಜನ ಸದಸ್ಯರು ಆಯ್ಕೆಯಾಗಿ ಬರ್ತಾರೆ. ಹಾಗೆಯೇ ಮುಸ್ಲಿಂ ಲೀಗ್ ಕೂಡ ಇರುತ್ತೆ. ಮುಸ್ಲಿಂ ಲೀಗ್ನಿಂದ ಸುಮಾರು 73 ಜನ ಸದಸ್ಯರು ಆಯ್ಕೆಯಾಗಿ ಬರ್ತಾರೆ. ಹಾಗೆಯೇ ಈ 2 ಪಕ್ಷಗಳನ್ನು ಹೊರತುಪಡಿಸಿಯೂ ಕೂಡ ಒಂದಷ್ಟು ಜನ ಆಯ್ಕೆಯಾಗಿ ಬರ್ತಾರೆ. ಅವರನ್ನು ಇಂಡಿಪೆಂಡೆಂಟ್ಸ್ ಅಥವಾ ಪಕ್ಷೇತರರು ಅಂತ ಕರಿತೀವಿ. 15 ಜನ ಸದಸ್ಯರು ಆಯ್ಕೆಯಾಗಿ ಬರ್ತಾರೆ. ಒಟ್ಟಾರೆ ಬ್ರಿಟಿಷರ ಆಳ್ವಿಕೆಯ ಕ್ಷೇತ್ರಗಳಿಂದ 296 ಜನ ಸದಸ್ಯರು ಆಯ್ಕೆಯಾಗಿ ಬರ್ತಾರೆ. ಹೀಗೆ ಆಯ್ಕೆಯಾಗಿ ಬಂದಂಥ ಒಂದು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಹಿಂದೂಗಳು, ಮುಸ್ಲಿಮರು, ಸಿಖ್ಖರು, ಪಾರ್ಸಿಗಳು, ಆಂಗ್ಲೋ ಇಂಡಿಯನ್ಸು, ಹಾಗೆಯೇ ಆ ಕಾಲಕ್ಕೆ ಇದ್ದಂಥ ಭಾರತೀಯ ಕ್ರೈಸ್ತರು, ಪರಿಶಿಷ್ಟ ಜಾತಿಯ ಜನರು, ಪಂಗಡದ ಜನರು, ಮಹಿಳೆಯರು ಸೇರಿದಂತೆ ಎಲ್ಲ ಸಮುದಾಯದ ಒಂದು ಜನರು ಇದರಲ್ಲಿ ಪ್ರತಿನಿಧಿಗಳು ಇದರಲ್ಲಿ ಇರ್ತಾರೆ. ಮತ್ತು ಬಹಳ ಮುಖ್ಯವಾಗಿ ನಾವು ನೋಡೋದಾದರೆ ಆ ಕಾಲಕ್ಕೆ ದೇಶದ ಗ್ರೇಟ್ ಪರ್ಸನಾಲಿಟೀಸ್ ಅಂತ ಏನು ಕರಿತೀವಿ, ಅಂದರೆ ದೇಶದ ಶ್ರೇಷ್ಠ ನಾಯಕರುಗಳೆಲ್ಲರೂ ಇದರಲ್ಲಿ ಸ್ಥಾನ ಪಡೆದಿರ್ತಾರೆ. ಆದರೆ ಒಬ್ಬರನ್ನು ಬಿಟ್ಟು, ಮಹಾತ್ಮ ಗಾಂಧೀಜಿಯವರನ್ನು ಹೊರತುಪಡಿಸಿ ಉಳಿದಂಥ ಆ ಕಾಲದಲ್ಲಿ ಭಾರತದಲ್ಲಿ ಇದ್ದಂಥ ಎಲ್ಲ ಶ್ರೇಷ್ಠ ನಾಯಕರು ಈ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಸ್ಥಾನ ಪಡೆದಿರ್ತಾರೆ. ಇನ್ನು ಭಾರತ ಸಂವಿಧಾನದ ಈ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಹೇಗೆ ಕಾರ್ಯನಿರ್ವಹಿಸ್ತು ಅಂತ ನೋಡೋದಾದರೆ, ಮೊದಲನೇದಾಗಿ ಈ ಒಂದು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಮೊದಲ ಸಭೆಯನ್ನು ಡಿಸೆಂಬರ್ 9, 1946ರಲ್ಲಿ ಸಭೆಯನ್ನು ಸೇರ್ತಾರೆ. ಈ ಸಭೆಯಲ್ಲಿ 389 ಜನರಲ್ಲಿ ಯಾರೋ ಒಬ್ಬರನ್ನು ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡ್ಕೋಬೇಕಾಗಿರುತ್ತೆ. ಆಗ ಡಾಕ್ಟರ್ ಸಚ್ಚಿದಾನಂದ ಸಿನ್ಹಾರವರನ್ನು ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡ್ಕೊಳ್ತಾರೆ. ಯಾಕೆ ಡಾಕ್ಟರ್ ಸಚ್ಚಿದಾನಂದ ಸಿನ್ಹಾರವರನ್ನೇ ಆಯ್ಕೆ ಮಾಡಿಕೊಂಡ್ರು ಅಂತ ನೋಡೋದಾದರೆ, ಆ ಸಭೆಯಲ್ಲಿ ಭಾಗವಹಿಸಿದಂತಹ ಸದಸ್ಯರಲ್ಲಿ ಅತ್ಯಂತ ಹಿರಿಯರಾಗಿರ್ತಾರೆ. ಹಾಗಾಗಿ ಅವರಿಗೊಂದು ಗೌರವ ಸಲ್ಲಿಸಬೇಕು ಅನ್ನೋ ಕಾರಣಕ್ಕಾಗಿ ಡಿಸೆಂಬರ್ 9 ಮತ್ತು 10ನೇ ತಾರೀಕಿನಂದು ನಡೆದಂಥ 2 ದಿನಗಳ ಸಭೆಗೆ ಡಾಕ್ಟರ್ ಸಚ್ಚಿದಾನಂದ ಸಿನ್ಹಾರವರನ್ನು ತಾತ್ಕಾಲಿಕ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡ್ಕೊಳ್ತಾರೆ. ಈ ವಿಷಯದ ಮೇಲೆ ಇತ್ತೀಚೆಗೆ ನಡೆದಂಥ PDO ಪರೀಕ್ಷೆಯಲ್ಲಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಯಾರನ್ನು, ಅಂದರೆ ಸಂವಿಧಾನ ರಚನಾ ಸಭೆಯ ಮೊದಲ ಅಧ್ಯಕ್ಷರು ಯಾರು ಅಂತ ಪ್ರಶ್ನೆ ಬಂದಿದೆ. ಡಾಕ್ಟರ್ ಸಚ್ಚಿದಾನಂದ ಸಿನ್ಹಾರವರು ಅಂತಕ್ಕಂಥದ್ದನ್ನು ನೀವು ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಜೊತೆಗೆ ಈ ಮೊದಲ ಸಭೆಯನ್ನು ಮುಸ್ಲಿಂ ಲೀಗು ಪ್ರತ್ಯೇಕ ಪಾಕಿಸ್ತಾನದ ಬೇಡಿಕೆಯನ್ನು ಮುಂದಿಟ್ಕೊಂಡು ಇದರಲ್ಲಿ ಅವರು ಭಾಗವಹಿಸಲ್ಲ, ಮುಸ್ಲಿಂ ಲೀಗ್ನವರು ಭಾಗವಹಿಸಲ್ಲ. ಈ ಮೊದಲ ಸಭೆಯಲ್ಲಿ ಸುಮಾರು 211 ಜನ ಸದಸ್ಯರು ಭಾಗವಹಿಸ್ತಾರೆ. ಇನ್ನು ಈ ಸಚ್ಚಿದಾನಂದ ಸಿನ್ಹಾರವರು 2 ದಿನದ ಅಧ್ಯಕ್ಷರಾದ ಮೇಲೆ ಪೂರ್ಣಕಾಲಿಕ ಅಧ್ಯಕ್ಷರನ್ನಾಗಿ ಈ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಗೆ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರನ್ನು ಆಯ್ಕೆ ಮಾಡ್ಕೊಳ್ತಾರೆ. ಇದ್ರ ಮೇಲೂ ಪ್ರಶ್ನೆ ಬರುತ್ತೆ, ಸಂವಿಧಾನದ ರಚನಾ ಸಭೆಯ ಪೂರ್ಣಕಾಲಿಕ ಅಧ್ಯಕ್ಷರು ಯಾರು ಅಂತ ಹೇಳಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು. ಹಾಗೆಯೇ ಈ ಸಂವಿಧಾನ ರಚನಾ ಸಭೆಗೆ 2 ಉಪಾಧ್ಯಕ್ಷರುಗಳಿರ್ತಾರೆ. ಒಬ್ಬರು SC ಮುಖರ್ಜಿ ಅವರು, ಮತ್ತೊಬ್ಬರು VT ಕೃಷ್ಣಮಾಚಾರ್ಯ ಅವರು. ಈ 2 ಉಪಾಧ್ಯಕ್ಷರಾಗಿ ಸಂವಿಧಾನ ರಚನಾ ಸಭೆಯಲ್ಲಿ
ಕೆಲಸ ಮಾಡ್ತಾರೆ. ಇನ್ನು ಬಹಳ ಮುಖ್ಯವಾಗಿ ನೋಡಿ, ಸಂವಿಧಾನ ರಚನಾ ಸಭೆಯ ಮೊದಲ ಅಧಿವೇಶನ ಸ್ಟಾರ್ಟ್ ಆಗಿದ್ದು ಡಿಸೆಂಬರ್ 9, 1946ರಲ್ಲಿ. 4 ದಿನಗಳ ನಂತರ ಅಂದರೆ ಡಿಸೆಂಬರ್ 13, 1946ರಲ್ಲಿ ಜವಾಹರ್ಲಾಲ್ ನೆಹರೂರವರು ಈ ಸಂವಿಧಾನ ರಚನಾ ಸಭೆಯಲ್ಲಿ ಒಂದು ನಿರ್ಣಯವನ್ನು ಮಂಡನೆ ಮಾಡ್ತಾರೆ. ಅದನ್ನು ಧ್ಯೇಯಗಳ ನಿರ್ಣಯ ಅಂತ ಹೇಳಿ ಕರೀತಾರೆ. ಇಂಗ್ಲೀಷ್ನಲ್ಲಿ ಅದನ್ನು ಆಬ್ಜೆಕ್ಟಿವ್ ರೆಸಲ್ಯೂಷನ್ಸ್ ಅಂತ ಹೇಳಿ ಕರೀತಾರೆ. ಈ ಏನು ಅದು ಧ್ಯೇಯಗಳ ನಿರ್ಣಯ ಅಂತ ಅಂದರೆ, ಸಂವಿಧಾನದ ಮೂಲ ತತ್ವಗಳನ್ನು ಒಳಗೊಂಡಂತಹ ಒಂದು ವಿಚಾರವನ್ನು ಆ ಸಭೆಯಲ್ಲಿ ಅವರು ಮಂಡಿಸ್ತಾರೆ. ಏನು ಅದು ಅಂತ ಅಂದರೆ, ಅದೇ ಮುಂದೆ ಸಂವಿಧಾನದ ಪ್ರಸ್ತಾವನೆಯಾಗಿ, ಪೂರ್ವ ಪೀಠಿಕೆಯಾಗಿ ಅದನ್ನು ಜಾರಿಗೆ ತರಲಾಗುತ್ತೆ. ಈ ಡೇಟು ನೀವು ಚೆನ್ನಾಗಿ ನೆನ್ಪಿಟ್ಕೋಬೇಕಾಗುತ್ತೆ. ಡಿಸೆಂಬರ್ 13, 1946ರಲ್ಲಿ ಈ ಮೂಲತತ್ವಗಳು ಅಥವಾ ಧ್ಯೇಯಗಳ ನಿರ್ಣಯವನ್ನು ಮಂಡಿಸಿದ ದಿನಾಂಕ. ಅವರು ಮಂಡಿಸಿದ್ರು. ಆದರೆ ಈ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಅದನ್ನು ಪೂರ್ಣವಾಗಿ ಚರ್ಚೆ ಮಾಡಿ ಆ ನಿರ್ಣಯವನ್ನು ಒಂದು ಅಂಗೀಕರಿಸಿದ ದಿನಾಂಕ ಇದೆ. ಅದು ಜನವರಿ 22, 1947. ಯಾಕೆಂದರೆ ಈ ದಿನಾಂಕವನ್ನು ನೀವು ಚೆನ್ನಾಗಿ ನೆನ್ಪಿಟ್ಕೋಬೇಕಾಗುತ್ತೆ. ಹೈಸ್ಕೂಲ್ ಟೀಚರ್ಸ್ ರಿಕ್ರೂಟ್ಮೆಂಟಲ್ಲಿ ಈ ಡೇಟನ್ನು ಕೇಳಿದ್ದಾರೆ. ಧ್ಯೇಯಗಳ ನಿರ್ಣಯವನ್ನು ಸಂವಿಧಾನ ರಚನಾ ಸಭೆ ಅಂಗೀಕರಿಸಿದ ದಿನಾಂಕ ಯಾವುದು ಅಂತ ಪ್ರಶ್ನೆ ಬಂದಿದೆ. ಜನವರಿ 22, 1947ರಲ್ಲಿ ಈ ಒಂದು ಧ್ಯೇಯಗಳ ನಿರ್ಣಯವನ್ನು ಸಂವಿಧಾನ ರಚನಾ ಸಭೆ ಸ್ವೀಕರಿಸುತ್ತೆ. ನಂತರ ಈ ಜೂನ್ 3, 1947ರಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಮೌಂಟ್ ಬ್ಯಾಟನ್ ಅವರು ಭಾರತಕ್ಕೆ ಬಂದು ಭಾರತವನ್ನು 2 ಸ್ವತಂತ್ರ ರಾಷ್ಟ್ರಗಳಾಗಿ ವಿಭಜಿಸುವಂತಹ ಒಂದು ಯೋಜನೆಯನ್ನು ಘೋಷಣೆ ಮಾಡ್ತಾರೆ. ಆ ಘೋಷಣೆಯ ನಂತರ ನಮ್ಮ ಒಂದು ಸಂವಿಧಾನ ರಚನಾ ಸಭೆಯಲ್ಲಿ ಸಾಕಷ್ಟು ಬದಲಾವಣೆಗಳಾಗುತ್ತೆ. ಪ್ರಮುಖವಾಗಿ 3 ಬದಲಾವಣೆಗಳಾಗುತ್ತೆ. ಮೌಂಟ್ ಬ್ಯಾಟನ್ ಯೋಜನೆಯ ಘೋಷಣೆಯ ನಂತರ ಸಂವಿಧಾನ ರಚನಾ ಸಭೆಯಲ್ಲಿ ಅಂದರೆ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿನಲ್ಲಿ ಪ್ರಮುಖವಾದ 3 ಬದಲಾವಣೆಗಳನ್ನು ಮಾಡಲಾಗುತ್ತೆ. ಏನೇನು, ಯಾವ್ಯಾವುದು ಅದು ಅಂತ ನೋಡೋದಾದರೆ, ಮೊದಲನೇದಾಗಿ ಸಂವಿಧಾನ ರಚನಾ ಸಭೆ ಸಾರ್ವಭೌಮತ್ವವನ್ನು ಪಡ್ಕೊಳ್ಳುತ್ತೆ ಅಥವಾ ಪರಮಾಧಿಕಾರವನ್ನು ಪಡ್ಕೊಳ್ಳುತ್ತೆ. ಯಾವ ವಿಚಾರದಲ್ಲಿ ಅಂತ ನೋಡೋದಾದರೆ, ಸಂವಿಧಾನ ರಚನಾ ಸಭೆ ಬ್ರಿಟಿಷರು ಮಾಡಿದಂಥ, ಅಂದರೆ ಬ್ರಿಟಿಷರು 1600ರಿಂದ 1947ರವರೆಗೆ ರಚಿಸಿದಂತಹ ಯಾವುದೇ ಕಾನೂನುಗಳನ್ನು ಬದಲಾಯಿಸುವಂತಹ ಮತ್ತು ತಿದ್ದುಪಡಿ ಮಾಡುವಂತಹ ಒಂದು ಅಧಿಕಾರವನ್ನು ಈ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಪಡ್ಕೊಳ್ಳುತ್ತೆ. ಹಾಗಾಗಿ ಇದು ಒಂದು ಬದಲಾವಣೆ, ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಯಲ್ಲಿ ಆದಂಥ ಒಂದು ಬದಲಾವಣೆ. ಯಾವುದರಿಂದ? ಮೌಂಟ್ ಬ್ಯಾಟನ್ ಯೋಜನೆಯಿಂದ. ಇದು ಮೊದಲ ಒಂದು ಬದಲಾವಣೆ. ಎರಡನೇ ಬದಲಾವಣೆ ಏನಪ್ಪ ಅಂತಂದರೆ, ಈ ಸಂವಿಧಾನ ರಚನಾ ಸಭೆಯಲ್ಲಿ ಡ್ಯುಯಲ್ ಪಾರ್ಟನ್ನು ಮಾಡುತ್ತೆ. ಅಂದರೆ ಡಬಲ್ ಆ್ಯಕ್ಟಿಂಗ್ ಅಂತ ಕರೀತಾರೆ. ಏನದು ಅಂತಂದರೆ, ಮೊದಲನೇ ಒಂದು ಪಾರ್ಟ್ ಏನು ಇದ್ರದ್ದು, ದೇಶದ ಶಾಸಕಾಂಗವಾಗಿ ಅಥವಾ ಸಂಸತ್ತಾಗಿ ಕೆಲಸ ಮಾಡ್ತಕ್ಕಂಥದ್ದು. ಸಂಸತ್ತಿನ ಕೆಲಸ ಏನು, ಶಾಸಕಾಂಗದ ಕೆಲಸ ಏನು? ಶಾಸನಗಳನ್ನು ರಚಿಸ್ತಕ್ಕಂಥದ್ದು. ಆ ಕಾಲಕ್ಕೆ ದೇಶಕ್ಕೆ ಬೇಕಾಗಿರುವ ಶಾಸನಗಳನ್ನು ರಚಿಸುವಂತಹ ಕೆಲಸವನ್ನು ಕೂಡ ಈ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಮಾಡ್ಕೊಂಡು ಹೋಗ್ತಾ ಇರುತ್ತೆ. ಯಾವಾಗ ಕಾನೂನುಗಳನ್ನು ರಚಿಸುವಂಥದ್ದು ಉದ್ದೇಶಕ್ಕಾಗಿ ಈ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಸಭೆ ಸೇರುತ್ತೆ, ಆ ಸಭೆಗೆ GV ಮಾವಲಂಕರ್ ಅವರು ಅಧ್ಯಕ್ಷತೆಯನ್ನು ವಹಿಸ್ತಾ ಇರ್ತಾರೆ. ಹಾಗಾಗಿ ಸಂಸತ್ತಿನ ಅಥವಾ ದೇಶದ ಲೋಕಸಭೆಯ ಮೊದಲ ಅಧ್ಯಕ್ಷರು ಯಾರು ಅಂತ ಹೇಳಿ ಪ್ರಶ್ನೆ ಬಂದರೆ ಅದು GV ಮಾವಲಂಕರ್ ಅವರು ಅಧ್ಯಕ್ಷತೆಯನ್ನು ವಹಿಸ್ತಾ ಇರ್ತಾರೆ. ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿನೇ, ಆದರೆ ಶಾಸನ ಮಾಡುವ ವಿಚಾರ ಬಂದಾಗ GV ಮಾವಲಂಕರ್ ಅವರು ಅಧ್ಯಕ್ಷತೆ ವಹಿಸ್ತಾರೆ. ಆದರೆ ಸಂವಿಧಾನ ರಚನೆ ಮಾಡುವಂಥ ಕೆಲಸವನ್ನೂ ಮಾಡ್ತಾ ಇರುತ್ತೆ ಈ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ. ಸಂವಿಧಾನ ರಚನೆ ಮಾಡುವ ಉದ್ದೇಶಕ್ಕಾಗಿ ಸಭೆ ಸೇರಿದಂಥ ಸಂದರ್ಭದಲ್ಲಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಅಧ್ಯಕ್ಷತೆಯನ್ನು ವಹಿಸ್ತಾ ಇರ್ತಾರೆ. ಇದನ್ನು ನೀವು ಚೆನ್ನಾಗಿ ನೆನ್ಪಿಟ್ಕೋಬೇಕಾಗತ್ತೆ. ಇದು ಎರಡನೇ ಒಂದು ಬದಲಾವಣೆ, ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಯಲ್ಲಿ ಆದಂಥ ಎರಡನೇ ಬದಲಾವಣೆ. ಯಾವುದರಿಂದ? ಮೌಂಟ್ ಬ್ಯಾಟನ್ ಯೋಜನೆಯಿಂದ. ಮೂರನೇ ಬದಲಾವಣೆ ಏನು ಅಂತಂದರೆ, ಈ ಮೌಂಟ್ ಬ್ಯಾಟನ್ ಯೋಜನೆ ದೇಶವನ್ನು 2 ಸ್ವತಂತ್ರ ರಾಷ್ಟ್ರಗಳಾಗಿ ವಿಭಜಿಸುವ ಉದ್ದೇಶವನ್ನು ಘೋಷಣೆ ಮಾಡಿದ ತಕ್ಷಣ ಪಾಕಿಸ್ತಾನದ ರಚನೆಗೆ ಒಪ್ಪಿಗೆ ಯಾವಾಗ ಸಿಕ್ತೋ, ಮುಸ್ಲಿಂ ಲೀಗು ಈ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಯಿಂದ ಹೊರ ಹೋಗುತ್ತೆ. ಮುಸ್ಲಿಂ ಲೀಗು ಹೊರಹೋಗೋದಕ್ಕೆ ಮುಂಚೆ ಬ್ರಿಟಿಷ್ ಆಳ್ವಿಕೆಯ ಕ್ಷೇತ್ರದಿಂದ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿನಲ್ಲಿ ಸುಮಾರು 296 ಜನ ಪ್ರತಿನಿಧಿಗಳಿರ್ತಾರೆ. ಯಾವಾಗ ಮುಸ್ಲಿಂ ಲೀಗ್ನ 67 ಜನ ಸದಸ್ಯರು ಹೊರ ಹೋಗ್ತಾರೆ, ಆಗ ಈ ಬ್ರಿಟಿಷ್ ಆಳ್ವಿಕೆ ಕ್ಷೇತ್ರದಿಂದ ಸುಮಾರು 229 ಸದಸ್ಯರು ಮಾತ್ರ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಯನ್ನು ಪ್ರತಿನಿಧಿಸ್ತಾರೆ. ಹಾಗೆಯೇ ರಾಜರ ಆಳ್ವಿಕೆ ಕ್ಷೇತ್ರದಿಂದನೂ ಕೂಡ 93 ಜನ ಸದಸ್ಯರು ಇರ್ತಾರೆ, ಅದು 70ಕ್ಕೆ ಇಳಿಯುತ್ತೆ. ಅಂದರೆ 23 ಜನ ಸದಸ್ಯರು ಮುಸ್ಲಿಂ ಲೀಗ್ನ ಸದಸ್ಯರು ಹೊರ ಹೋಗ್ತಾರೆ. ಒಟ್ಟಾರೆಯಾಗಿ 389 ಸದಸ್ಯರಿದ್ದಂಥ ಒಂದು ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಯ ಒಟ್ಟು ಸದಸ್ಯ ಸಂಖ್ಯೆ 299ಕ್ಕೆ ಇಳಿಯುತ್ತೆ. ಅಂದರೆ ನಮಗೆ ಗೊತ್ತಾಗುತ್ತೆ, ಸುಮಾರು 90 ಸದಸ್ಯರು, ಮುಸ್ಲಿಂ ಲೀಗ್ನ ಸದಸ್ಯರು ಈ ಒಂದು ಮೌಂಟ್ ಬ್ಯಾಟನ್ ಯೋಜನೆಯಿಂದಾಗಿ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಯಿಂದ ಹೊರ ಹೋಗೋದನ್ನು ನಾವು ಕಾಣ್ಬೋದು.
ಇನ್ನು ಭಾರತ ಸಂವಿಧಾನದ ರಚನಾ ಸಭೆ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಇನ್ನೂ ಅನೇಕ ಕೆಲಸಗಳನ್ನು ಮಾಡಿದೆ. ಸಂವಿಧಾನ ರಚನೆ ಮಾಡೋದೊಂದೇ ಅಲ್ಲ, ಅದ್ರ ಜೊತೆಗೆ ಶಾಸನ ರಚಿಸುವ ಕೆಲಸ ಮಾತ್ರ ಅಲ್ಲ, ಅದ್ರ ಜೊತೆಗೆ ಇನ್ನೊಂದಷ್ಟು ಕೆಲಸಗಳನ್ನು ಮಾಡಿದೆ. ಅದೇನೇನು ಇವೆಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಸಾಕಷ್ಟು ಪ್ರಶ್ನೆಗಳಾಗಿವೆ. ಆ ವಿಚಾರಗಳನ್ನ ಒಂದಷ್ಟು ತಿಳ್ಕೊಬೇಕಾಗುತ್ತೆ. ಮೊದಲನೇದಾಗಿ ಕಾಮನ್ವೆಲ್ತ್ ಒಕ್ಕೂಟವನ್ನು ಸೇರುವಂಥ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳುತ್ತಿದ್ದು ಯಾವಾಗ ತಗೊಂಡು ಮೇ 1949ರಲ್ಲಿ ಈ ಕಾಮನ್ವೆಲ್ತ್ ಒಕ್ಕೂಟವನ್ನು ಸೇರುವಂಥ ಒಂದು ನಿರ್ಧಾರವನ್ನು ಈ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ತಗೊಳ್ಳೋದು. ಎರಡನೇದೇನೋ ರಾಷ್ಟ್ರಧ್ವಜವನ್ನು ಅಂಗೀಕರಿಸಿದ್ದು. ಇದು ಸಹ ಸಾಕಷ್ಟು ಪರೀಕ್ಷೆಗಳಲ್ಲಿ ಪ್ರಶ್ನೆ ಬಂದಿದೆ. ನಮ್ಮ ರಾಷ್ಟ್ರಧ್ವಜವನ್ನು ಅಂಗೀಕರಿಸಿದ್ದು ಯಾವಾಗ ಅಂತ. ಜುಲೈ 22, 1947ರಲ್ಲಿ ಈಗಿನ ನಮ್ಮ ಏನು ತ್ರಿವರ್ಣ ಧ್ವಜ ಇದೆ, ಈ ಧ್ವಜವನ್ನು ರಾಷ್ಟ್ರಧ್ವಜ ಅಂತ ಹೇಳಿ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಅಂಗೀಕರಿಸುತ್ತೆ. ಹಾಗೆಯೇ ನಮ್ಮ ರಾಷ್ಟ್ರಗೀತೆ ರವೀಂದ್ರನಾಥ ಟ್ಯಾಗೂರ್ ಅವರು ಬರೆದಿರ್ತಕ್ಕಂತಹ ಜನಗಣಮನವನ್ನು ನಮ್ಮ ದೇಶದ ರಾಷ್ಟ್ರಗೀತೆಯನ್ನಾಗಿ ಅಂಗೀಕರಿಸಿದ ದಿನಾಂಕ ಜನವರಿ 24, 1950. ಅಂದರೆ ಸಂವಿಧಾನವನ್ನು ಜಾರಿಗೆ ತರುವ 2 ದಿನಗಳ ಮುಂಚೆ. ಹಾಗೆಯೇ ನಮ್ಮ ರಾಷ್ಟ್ರೀಯ ಹಾಡು ಅಂತ ಏನು ಕರಿತೀವಿ, ನ್ಯಾಷನಲ್ ಸಾಂಗ್ ಅಂತ ಏನು ಕರಿತೀವಿ, ಒಂದೇ ಮಾತರಂ ಗೀತೆಯನ್ನು ಜನವರಿ 24, 1950ರಂದೇ ಅಂಗೀಕರಿಸಲಾಗಿದೆ. ಇದ್ರ ಜೊತೆಗೆ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಮತ್ತೊಂದು ಕೆಲಸವನ್ನು ಮಾಡಿದೆ. ಅದೇನಪ್ಪ ಅಂದರೆ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರನ್ನು ದೇಶದ ಮೊದಲ ರಾಷ್ಟ್ರಪತಿಯನ್ನಾಗಿ ಆಯ್ಕೆ ಮಾಡಿದ್ದು. ಇದು ಕೂಡ ಜನವರಿ 24, 1950ರಂದು. ನೋಡಿ, ರಾಷ್ಟ್ರಗೀತೆ ಜಾರಿಗೆ ತಂದಿರೋದು, ಹಾಗೆಯೇ ರಾಷ್ಟ್ರೀಯ ಹಾಡನ್ನು ಅಂದರೆ ನ್ಯಾಷನಲ್ ಸಾಂಗನ್ನು ಜಾರಿಗೆ ತಂದಿರೋದು, ಹಾಗೆ ರಾಜೇಂದ್ರ ಪ್ರಸಾದ್ ಅವರನ್ನು ಮೊದಲ ರಾಷ್ಟ್ರಪತಿಯಾಗಿ ಆಯ್ಕೆ ಮಾಡಿರ್ತಕ್ಕಂಥದ್ದು ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಒಂದೇ ದಿನ ಅಂದರೆ ಜನವರಿ 24, 1950ರಂದು. ಈ ಮೂರೂ ಕೆಲಸಗಳನ್ನು ಒಂದೇ ದಿನ ನಿರ್ವಹಿಸಿದೆ. ಹಾಗಾಗಿ ಇದು ಸಂವಿಧಾನ ರಚನಾ ಸಭೆಯ ಮತ್ತೊಂದು ಕೆಲಸ. ಇನ್ನು ಈ ಸಂವಿಧಾನ ರಚನಾ ಸಭೆಯನ್ನು ರಚಿಸಲಿಕ್ಕೆ ತೆಗೆದುಕೊಂಡಂಥ ಸಮಯ ಎಷ್ಟು ಅಂತ ನೋಡೋದಾದರೆ ಇದು ಕೂಡ ಸಾಕಷ್ಟು ಪರೀಕ್ಷೆಗಳಲ್ಲಿ ಪ್ರಶ್ನೆ ಆಗಿದೆ. ಸುಮಾರು ಈ ಒಂದು ನಮ್ಮ ಬೃಹತ್ ಸಂವಿಧಾನವನ್ನು ರಚನೆ ಮಾಡೋದಕ್ಕೆ 2 ವರ್ಷ 11 ತಿಂಗಳು 18 ದಿನಗಳನ್ನು ಈ ನಮ್ಮ ಸಂವಿಧಾನ ರಚನಾ ಸಭೆ ತೆಗೆದುಕೊಂಡಿದೆ. ಇಷ್ಟು ಸಮಯದಲ್ಲಿ ಸುಮಾರು 60ಕ್ಕೂ ಹೆಚ್ಚು ರಾಷ್ಟ್ರಗಳ ಸಂವಿಧಾನಗಳನ್ನು ಅಧ್ಯಯನ ಮಾಡಿ ಅಲ್ಲಿರ್ತಕ್ಕಂಥ ಅತ್ಯುತ್ತಮ ಅಂಶಗಳನ್ನು ಆಯ್ಕೆ ಮಾಡಿ ನಮ್ಮ ಸಂವಿಧಾನಕ್ಕೆ ಸೇರಿಸಿದ್ದಾರೆ. ಹೀಗೆ ಕರಡನ್ನು ರಚನೆ ಮಾಡೋದಕ್ಕೆ ಕರಡು ಸಮಿತಿ ಅಥವಾ ಡ್ರಾಫ್ಟಿಂಗ್ ಕಮಿಟಿ ಸುಮಾರು 114 ದಿನಗಳ ಸಮಯವನ್ನು ತೆಗೆದುಕೊಂಡಿದೆ. ಸಂವಿಧಾನ ರಚನೆ ಮಾಡಿದಂಥ ಒಟ್ಟು ಖರ್ಚು ಎಷ್ಟಪ್ಪ ಮಾಡಿದ್ರು ಇಂತಹ ಒಂದು ಬೃಹತ್ ಸಂವಿಧಾನವನ್ನು ರಚನೆ ಮಾಡೋದಕ್ಕೆ, ಸುಮಾರು 60 ರಾಷ್ಟ್ರಗಳ ಸಂವಿಧಾನವನ್ನು ಅಧ್ಯಯನ ಮಾಡೋದಕ್ಕೆ, ಈ ಡ್ರಾಫ್ಟನ್ನು ತಯಾರಿಸೋದಕ್ಕೆ ಎಷ್ಟು ಖರ್ಚು ಮಾಡಿದ್ರು ಅಂದರೆ 64 ಲಕ್ಷ ರೂಪಾಯಿಗಳು ಆಗಿನ ಕಾಲಕ್ಕೆ. ಈಗ ಆಗಿದ್ರೆ ಅದು ತುಂಬ ದೊಡ್ಡ ಅಮೌಂಟ್ ಆಗ್ತಿತ್ತು. ಈಗ ಆಗಿನ ಕಾಲಕ್ಕೆ 1950ರ ವೇಳೆಗೆ 64 ಲಕ್ಷ ರೂಪಾಯಿಗಳನ್ನು ಖರ್ಚು ಮಾಡಿರೋದನ್ನು ನಾವು ಕಾಣ್ಬೋದು. ಇನ್ನು ಈ ಸಂವಿಧಾನವನ್ನು ಅಂತಿಮವಾಗಿ ಅಂಗೀಕರಿಸಿದ್ದು ನಿಮಗೆ ಗೊತ್ತಿದೆ. ನವೆಂಬರ್ 26, 1949ರಂದು ಸಂವಿಧಾನ ರಚನಾ ಸಭೆ ಅಂಗೀಕರಿಸುತ್ತೆ ಈ ಸಂವಿಧಾನವನ್ನು. ನಂತರ 1950 ಜನವರಿ 24ರಂದು ಅಂತಿಮ ಸಭೆಯನ್ನು ಸೇರ್ತಾರೆ. ಇದು ಕೂಡ ಪ್ರಶ್ನೆ ಆಗೋ ಸಾಧ್ಯತೆ ಇರುತ್ತೆ. ಸಂವಿಧಾನ ರಚನಾ ಸಭೆ ಅಥವಾ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಅಂತಿಮ ಸಭೆ ಸೇರಿದ್ದು ಯಾವಾಗ ಅಂತ ಪ್ರಶ್ನೆ ಕೇಳ್ಬೋದು. ಜನವರಿ 24, 1950ರಂದು. ಜನವರಿ 26, 1950ರಿಂದ 1951-52ರಲ್ಲಿ ದೇಶದ ಮಹಾ ಚುನಾವಣೆ ನಡೆಯುತ್ತೆ ಅಂತ ನಿಮಗೆಲ್ರಿಗೂ ಗೊತ್ತಿದೆ. ಆ ಮಹಾ ಚುನಾವಣೆ ನಡೆಯೋವರೆಗೆ ಈ ಒಂದು ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ದೇಶದ ಪಾರ್ಲಿಮೆಂಟ್ ಆಗಿ, ಅಂದರೆ ಪಾರ್ಲಿಮೆಂಟ್ ಅಂದರೆ ಸಂಸತ್ತಾಗಿ ಕಾರ್ಯನಿರ್ವಹಿಸಿರೋದನ್ನು ನಾವು ಕಾಣಬಹುದು. ಇನ್ನು ಸಂವಿಧಾನದ ರಚನಾ ಸಭೆಯಲ್ಲಿ ಅನೇಕ ಸಮಿತಿಗಳಿದ್ವು. ಎಷ್ಟು ಸಮಿತಿಗಳಿದ್ವು ಅಂತ ನೋಡೋದಾದರೆ 8 ಪ್ರಮುಖ ಅಂದರೆ ಮೇಜರ್ ಕಮಿಟಿಗಳಿದ್ವು, 14 ಮೈನರ್ ಕಮಿಟೀಸ್ ಅಂತ ಹೇಳಿ ಕರೀತಾರೆ. ಅಂದರೆ ಈ ಒಟ್ಟು 22 ಸಮಿತಿಗಳು ಕಾರ್ಯನಿರ್ವಹಿಸಿವೆ. ಅಂದರೆ ಈ ಸಮಿತಿಗಳಿಗೆ ಒಂದೊಂದು ಸಮಿತಿಗೆ ಒಂದೊಂದು ಕೆಲಸಗಳನ್ನು ಅಲಾಟ್ ಮಾಡಿ ಅಥವಾ ಹಂಚಿ ಅವರು ಆ ಕೆಲಸ ಮಾಡ್ತಕ್ಕಂಥದ್ದನ್ನು ವಹಿಸಲಾಗಿತ್ತು. ಅದರಲ್ಲಿ ಪ್ರಧಾನವಾಗಿದ್ದಂಥ 8 ಕಮಿಟಿಗಳು ಯಾವ್ಯಾವುದು, ಅದರ ಅಧ್ಯಕ್ಷರು ಯಾರು ಅಂತಕ್ಕಂಥ ಪ್ರಶ್ನೆ ಬರ್ತಕ್ಕಂಥದ್ದು ಸಹಜವಾಗಿರುತ್ತೆ. ಮೊದಲನೇ ಕಮಿಟಿ ಯಾವುದಪ್ಪ ಅಂದರೆ ಪ್ರಧಾನ 8 ಕಮಿಟಿಗಳಲ್ಲಿ ಯೂನಿಯನ್ ಪವರ್ ಕಮಿಟಿ ಅಂತ ಹೇಳಿ ಕರೀತಾರೆ.
ಇದು ಜವಾಹರ್ಲಾಲ್ ನೆಹರೂರವರ ನೇತೃತ್ವದಲ್ಲಿ, ಅಂದರೆ ಆ ಒಂದು ಕಮಿಟಿ ಅಧ್ಯಕ್ಷರಾಗಿ ಜವಾಹರ್ಲಾಲ್ ನೆಹರೂರವರು ಕೆಲಸ ಮಾಡ್ತಾರೆ. ಹಾಗೆಯೇ ಯೂನಿಯನ್ ಕಾನ್ಸ್ಟಿಟ್ಯೂಷನ್ ಕಮಿಟಿ, ಕೇಂದ್ರ ಸಂವಿಧಾನ ಸಮಿತಿ ಅಂತ ಇರುತ್ತೆ, ಅದಕ್ಕೂ ಕೂಡ ಜವಾಹರ್ಲಾಲ್ ನೆಹರೂರವರೇ ಅಧ್ಯಕ್ಷರಾಗಿರ್ತಾರೆ. ಹಾಗೆಯೇ ಪ್ರೊವಿನ್ಷಿಯಲ್ ಕಾನ್ಸ್ಟಿಟ್ಯೂಷನ್ ಕಮಿಟಿ ಅಂತ ಇರುತ್ತೆ, ಅಂದರೆ ಪ್ರಾಂತೀಯ ಸಂವಿಧಾನ ಸಮಿತಿ ಅಂತ ಹೇಳಿ ಕರೀತಾರೆ, ಇದಕ್ಕೆ ಸರ್ದಾರ್ ಪಟೇಲ್ರವರು ಅಧ್ಯಕ್ಷರಾಗಿರ್ತಾರೆ. ಎಲ್ಲಕ್ಕಿಂತ ಮುಖ್ಯವಾದಂಥ ಒಂದು ಕಮಿಟಿ ಅಂದರೆ ಕರಡು ಸಮಿತಿ, ಡ್ರಾಫ್ಟಿಂಗ್ ಕಮಿಟಿ. ಈ ಕಮಿಟಿಗೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಅಧ್ಯಕ್ಷರಾಗ್ತಾರೆ. ನಂತರ ಮೂಲಭೂತ ಹಕ್ಕುಗಳ ಮೇಲಿನ ಸಲಹಾ ಸಮಿತಿ ಅಂತ ಒಂದಿರುತ್ತೆ, ಈ ಸಮಿತಿಗೆ ಸರ್ದಾರ್ ಪಟೇಲ್ರವರು ಅಧ್ಯಕ್ಷರಾಗ್ತಾರೆ. ಈ ಮೂಲಭೂತ ಹಕ್ಕುಗಳ ಮೇಲಿನ ಸಲಹಾ ಸಮಿತಿನಲ್ಲಿ 5 ಉಪಸಮಿತಿಗಳು ಬರ್ತವೆ, ಸಬ್ ಕಮಿಟೀಸ್ ಬರ್ತವೆ. ಈ ಸಬ್ ಕಮಿಟೀಸ್ ಯಾವ್ಯಾವುದು ಅಂತ ನೋಡೋದಾದರೆ ಇದು ಕೂಡ ಬಹಳ ಚೆನ್ನಾಗಿ ನೆನ್ಪಿಟ್ಕೋಬೇಕಾಗುತ್ತೆ, ಯಾಕೆಂದರೆ ಇದು ಕೂಡ ಸಾಕಷ್ಟು ಬಾರಿ ಪ್ರಶ್ನೆ ಆಗಿದೆ. ಮೂಲಭೂತ ಹಕ್ಕುಗಳ ಉಪಸಮಿತಿ, ಈ ಸಮಿತಿಗೆ ಯಾರು ಅಧ್ಯಕ್ಷರಾಗಿದ್ದರು? JB ಕೃಪಲಾನಿ. ಮೂಲಭೂತ ಹಕ್ಕುಗಳ ಸಮಿತಿಗೆ, ಪ್ರಧಾನ ಸಮಿತಿಗೆ ಅಧ್ಯಕ್ಷರು ಸರ್ದಾರ್ ಪಟೇಲು, ಸಬ್ ಕಮಿಟಿಗೆ ಅಧ್ಯಕ್ಷರು JB ಕೃಪಲಾನಿ. ಇದನ್ನು ಚೆನ್ನಾಗಿ ನೆನ್ಪಿಟ್ಕೋಬೇಕಾಗಿರುತ್ತೆ. ಹಾಗೆಯೇ ಅಲ್ಪಸಂಖ್ಯಾತರ ಉಪಸಮಿತಿ ಇರುತ್ತೆ, ಇದಕ್ಕೆ HC ಮುಖರ್ಜಿ ಅವರು ಅಧ್ಯಕ್ಷರಾಗಿರ್ತಾರೆ. ಅಂದರೆ ಈ ಒಂದು ಅಲ್ಪಸಂಖ್ಯಾತರ ಉಪಸಮಿತಿಯ ಅಧ್ಯಕ್ಷರು HC ಮುಖರ್ಜಿ. ಹಾಗೆಯೇ ಈಶಾನ್ಯ ರಾಜ್ಯಗಳ ಬುಡಕಟ್ಟು ಪ್ರದೇಶಗಳ ಉಪಸಮಿತಿ ಇರುತ್ತೆ, ಇದಕ್ಕೆ ಗೋಪಿನಾಥ್ ಬಾರ್ಡೋಲಿ ಅವರು ಅಧ್ಯಕ್ಷರಾಗಿರ್ತಾರೆ. ಹಾಗೆಯೇ ಹೊರತುಪಡಿಸಿದ ಎಕ್ಸ್ಕ್ಲೂಡೆಡ್ ಏರಿಯಾಸ್ ಅಂತ ಇರ್ತವೆ, ಈ ಪ್ರದೇಶಗಳ ಮೇಲಿನ ಉಪಸಮಿತಿಗೆ AV ಥಕ್ಕರ್ ಅವರು ಅಧ್ಯಕ್ಷರಾಗಿರ್ತಾರೆ. ಹಾಗೆಯೇ ವಾಯುವ್ಯ ರಾಜ್ಯಗಳ ಬುಡಕಟ್ಟು ಪ್ರದೇಶಗಳ ಉಪಸಮಿತಿಗೆ ಯಾರೂ ಅಧ್ಯಕ್ಷರಿರಲ್ಲ. ಇಲ್ಲಿ 3 ಜನ ಮುಖ್ಯವಾದಂಥ ವ್ಯಕ್ತಿಗಳನ್ನು ನಾವು ನೆನ್ಪಿಟ್ಕೋಬೇಕಾಗಿರುತ್ತೆ. ಯಾರು ಅಂತ ಅಂದರೆ ಖಾನ್ ಅಬ್ದುಲ್ ಗಫಾರ್ ಖಾನ್ ಅಂತಕ್ಕಂಥವ್ರು, ಇವರನ್ನು ಗಡಿನಾಡ ಗಾಂಧಿ ಅಂತಲೇ ಕರೀತಾರೆ. ಯಾಕೆಂದರೆ ಇದು ವಾಯುವ್ಯ ರಾಜ್ಯಗಳು, ವಾಯುವ್ಯ ಅಂದರೆ ಪಾಕಿಸ್ತಾನದ ದಿಕ್ಕಿನಲ್ಲಿರ್ತಕ್ಕಂಥ ರಾಜ್ಯಗಳ ಬುಡಕಟ್ಟು, ಅಂದರೆ ಶೆಡ್ಯೂಲ್ಡ್ ಏರಿಯಾಸ್ ಏನಿದೆ ಆ ಏರಿಯಾಗಳ ಆಡಳಿತಕ್ಕೆ ಸಂಬಂಧಿಸಿದಂಥ ಒಂದು ಉಪಸಮಿತಿಯನ್ನು ಮಾಡಿರ್ತಾರೆ. ಅದರಲ್ಲಿ ಖಾನ್ ಅಬ್ದುಲ್ ಗಫಾರ್ ಖಾನ್ ಅವರು ಇರ್ತಾರೆ. ಹಾಗೆಯೇ ಖಾನ್ ಅಬ್ದುಲ್ ಸಮದ್ ಖಾನ್ ಇರ್ತಾರೆ. ಹಾಗೆಯೇ ಮೆಹರ್ ಚಂದ್ ಖನ್ನಾರ್ ಅವರು ಕೂಡ ಇದರಲ್ಲಿ ಸದಸ್ಯರಾಗಿರ್ತಾರೆ. ಇನ್ನು 6ನೇ ಒಂದು ಪ್ರಧಾನ ಕಮಿಟಿ ಯಾವುದಪ್ಪ ಅಂದರೆ ರೂಲ್ಸ್ ಆಫ್ ಪ್ರೊಸೀಜರ್ ಕಮಿಟಿ ಅಂತ ಹೇಳಿ ಕರೀತಾರೆ. ಇದರಲ್ಲಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅಧ್ಯಕ್ಷರಾಗಿರ್ತಾರೆ. ಹಾಗೆಯೇ ಸ್ಟೀರಿಂಗ್ ಕಮಿಟಿ ಇರುತ್ತೆ, ಸಂಚಾಲನಾ ಸಮಿತಿ ಅಂತಲೂ ಕರೀತಾರೆ, ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರೇ ಅದಕ್ಕೂ ಅಧ್ಯಕ್ಷರಾಗಿರ್ತಾರೆ. ಹಾಗೆಯೇ ರಾಜ್ಯಗಳ ಸಮಿತಿ ಅಂತ ಇರುತ್ತೆ, ಇದಕ್ಕೆ ಜವಾಹರ್ಲಾಲ್ ನೆಹರೂರವರು ಅಧ್ಯಕ್ಷರಾಗಿರ್ತಾರೆ. ಹೀಗೆ ಒಟ್ಟು 8 ಪ್ರಧಾನ ಸಮಿತಿಗಳು ಇರ್ತವೆ, 14 ಅಂದರೆ ಮುಖ್ಯವಲ್ಲದ ಸಮಿತಿಗಳಿರ್ತವೆ. ಇವು ಕೂಡ ಅಷ್ಟೇ ಮುಖ್ಯವಾದಂಥ ಒಟ್ಟು 22 ಸಮಿತಿಗಳು ಸಂವಿಧಾನ ರಚನಾ ಸಭೆಯಲ್ಲಿ ಇದ್ದಿದ್ದನ್ನು ನಾವು ಕಾಣ್ಬೋದಾಗುತ್ತೆ. ಈ ಎಲ್ಲ 8 ಪ್ರಧಾನ ಸಮಿತಿಗಳಲ್ಲಿ ಅತ್ಯಂತ ನಾವು ಚೆನ್ನಾಗಿ ನೆನ್ಪಿಟ್ಕೋಬೇಕಾಗಿರ್ತಕ್ಕಂಥದ್ದು ಯಾವುದಪ್ಪ ಅಂದರೆ ಕರಡು ಸಮಿತಿ. ಈ ಕರಡು ಸಮಿತಿಯ ಬಗ್ಗೆ ಆಗಾಗ ಸಾಕಷ್ಟು ಪ್ರಶ್ನೆಗಳನ್ನು ಕೇಳ್ತಾ ಇರ್ತಾರೆ. ಕರಡು ಸಮಿತಿಯ ರಚನೆ ಯಾವಾಗ ಆಯಿತು ಅಂತ. ಕರಡು ಸಮಿತಿಯ ರಚನೆ ಆಗಸ್ಟ್ 29, 1947ರಂದು ರಚನೆ ಆಗಿದೆ. ಈ ಕರಡು ಸಮಿತಿನಲ್ಲಿ 7 ಜನ ಸದಸ್ಯರಿರ್ತಾರೆ. ಅದರಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಅಧ್ಯಕ್ಷರಾಗಿರ್ತಾರೆ. ಅವರ ಅಂಡರಲ್ಲಿ ಅಂದರೆ ಆ ಸಮಿತಿನಲ್ಲಿ N ಗೋಪಾಲ್ ಸ್ವಾಮಿ ಅವರು, ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್ ಅವರು, ಡಾಕ್ಟರ್ K ಮುನ್ಷಿ ಅವರು, ಸೈಯದ್ ಮೊಹಮ್ಮದ್ ಸಾದುಲ್ಲಾರವರು, ಹಾಗೆಯೇ N ಮಾಧವರವರು. ನೋಡಿ, N ಮಾಧವರವರು BL ಮಿತ್ತರ್ ಅಂತಕ್ಕಂಥವ್ರು ರಾಜೀನಾಮೆ ಕೊಡ್ತಾರೆ. ಆ ರಾಜೀನಾಮೆ ಕೊಟ್ಟ ಪ್ಲೇಸ್ಗೆ N ಮಾಧವರವರನ್ನು ಆಯ್ಕೆ ಮಾಡ್ಕೊಳ್ತಾರೆ. ಹಾಗೆಯೇ TT ಕೃಷ್ಣಮಾಚಾರಿ ಅವರು ಇರ್ತಾರೆ. ಇಲ್ಲಿ DP ಕೇತನ್ರವರು ಅಲ್ಲಿ ನಿಧನರಾಗ್ತಾರೆ. ಅವರ ಸ್ಥಾನಕ್ಕೆ TT ಕೃಷ್ಣಮಾಚಾರಿ ಅವರನ್ನು ತರ್ತಾರೆ. ಹೀಗೆ ಕರಡು ಸಮಿತಿನಲ್ಲಿ ಒಟ್ಟು 7 ಜನ ಸದಸ್ಯರು ಕಾರ್ಯನಿರ್ವಹಿಸಿರೋದನ್ನು ನಾವು ಕಾಣಬಹುದು. ಹಾಗೆಯೇ ಈ ಸಂವಿಧಾನವನ್ನು ಅಂಗೀಕರಿಸಿದ್ದು ನವೆಂಬರ್ 26, 1949ರಂದು. ಇದು ಕೂಡ ಡೇಟ್ ಬಹಳ ಮುಖ್ಯ. ಅಂಗೀಕರಿಸಿದ ದಿನಾಂಕ ಬೇರೆ, ಜಾರಿಗೆ ತಂದ ದಿನಾಂಕ ಬೇರೆ. ಅಂಗೀಕರಿಸಿದಂಥ ಸಂದರ್ಭದಲ್ಲಿ ಒಟ್ಟು 299 ಜನ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿನಲ್ಲಿದ್ದರು ಅಂತ ಹೇಳಿದ್ದೀನಿ ನಾನು. ಅದರಲ್ಲಿ ಅಂತಿಮವಾಗಿ ಈ ಕರಡಿಗೆ ಸಹಿ ಅಂದರೆ ಅಂತಿಮ ಸಭೆಯಲ್ಲಿ ಸಹಿ ಹಾಕಿದಂಥವ್ರು ಯಾರಪ್ಪ, ಎಷ್ಟು ಜನ ಅಂತ ಅಂದರೆ 284 ಜನ ಸದಸ್ಯರು ಮಾತ್ರ ಇದರಲ್ಲಿ ಸಹಿ ಮಾಡಿದ್ದಾರೆ ಅಂತಕ್ಕಂಥದ್ದು. ಸಂವಿಧಾನ ಜಾರಿಗೆ ಬಂದಾಗ ಸುಮಾರು 395 ವಿಧಿಗಳು, 8 ಅನುಸೂಚಿಗಳು ಇದ್ದದ್ದನ್ನು ನಾವು ಕಾಣ್ಬೋದು. 395 ಆರ್ಟಿಕಲ್ಸು, 8 ಶೆಡ್ಯೂಲ್ಸು ಇದ್ದಿದ್ದು ಆ ಟೈಮಲ್ಲಿ ಕಾಣ್ಬೋದು. ಈಗ ಅವುಗಳ ಸಂಖ್ಯೆ ಹೆಚ್ಚಾಗಿದೆ, ಆದರೆ ಕ್ರಮ ಸಂಖ್ಯೆಯಲ್ಲಿ ಯಾವುದೇ ಬದಲಾವಣೆ ಆಗಿಲ್ಲ. ನೀವು ಅದನ್ನು ನೆನ್ಪಿಟ್ಕೋಬೇಕಾಗುತ್ತೆ. ಈಗಲೂ ವಿಧಿಗಳ ಸಂಖ್ಯೆ 395 ಅಲ್ಲಿ, ಅಂದರೆ ಅದರ ಕ್ರಮ ಸಂಖ್ಯೆಯಲ್ಲಿ 1ರಿಂದ 395 ಇರ್ತಕ್ಕಂಥದ್ದು. ಆದರೆ ಅವುಗಳ ಆ್ಯಡ್ ಮಾಡ್ತಕ್ಕಂಥದ್ದು ಈಗ 21A ಸೇರಿಸಿದ್ದಾರೆ. ಹಾಗೆಯೇ ಅನೇಕ ವಿಧಿಗಳನ್ನು ಅಲ್ಲಿ ಸೇರಿಸ್ತಾ 243 ವಿಧಿಗೆ ಸೇರಿಸ್ತಾ ಹೋಗಿದ್ದಾರೆ. ಈಗ ಅನೇಕ ವಿಧಿಗಳಿಗೆ ಅಲ್ಲಲ್ಲಿ ಅಡಿಷನ್ ಆಗಿದೆ. ಅದರಿಂದ ವಿಧಿಗಳ ಸಂಖ್ಯೆ ಹೆಚ್ಚಾಗಿದೆ. ಹಾಗೆ ಅನುಸೂಚಿಗಳ ಸಂಖ್ಯೆ ಈಗ 12 ಇರೋದನ್ನು ನಾವು ಕಾಣ್ತೀವಿ. ಹೀಗೆ ಅಂಬೇಡ್ಕರ್ ಅವರು ಸಂವಿಧಾನದ ಶಿಲ್ಪಿ ಅಂತ ಹೇಳಿ ಕರೀತಾರೆ ಅವರನ್ನು. ಯಾಕೆಂದರೆ ಹೆಚ್ಚಿನ ಭಾಗ ಅವರು ತೊಡಗಿಸ್ಕೊಂಡು ಹೋಗಿ ಕೆಲಸ ಮಾಡಿದ್ರಿಂದ ಅವರನ್ನು ಚೀಫ್ ಆರ್ಕಿಟೆಕ್ಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿ ಕರೀತಾರೆ. ಇದು ನಮಗೆ ಚೆನ್ನಾಗಿ ನೆನಪಿರಬೇಕು. ಒಟ್ಟಾರೆಯಾಗಿ ಸಂವಿಧಾನ ಅಂತಿಮವಾಗಿ ಜಾರಿಗೆ ಬಂದ ದಿನಾಂಕ ಯಾವುದಪ್ಪ ಅಂದರೆ ಜನವರಿ 26,
50ರಂದು ಅಂತ ಹೇಳಿ. ಇನ್ನು ಸಂವಿಧಾನ ರಚನಾ ಸಭೆಯ ಬಗ್ಗೆ ಒಂದಷ್ಟು ಟೀಕೆಗಳಿವೆ, ಎಲ್ಲದಕ್ಕೂ ಇದ್ದೇ ಇರುತ್ತೆ. ಹಾಗಾಗಿ ಇದ್ರ ಬಗ್ಗೆ ಏನು ಟೀಕೆಗಳಿದೆ ಅಂತ ನೋಡೋದಾದರೆ, ಇದೊಂದು ನೈಜ ಚುನಾಯಿತ ಪ್ರತಿನಿಧಿಗಳ ಸಭೆ ಅಲ್ಲ. ಯಾಕೆಂದರೆ ಬ್ರಿಟಿಷರು ಪ್ರಸ್ತಾಪಿತ ಒಂದು ಅವರು ನಡೆಸಿದಂಥ ಚುನಾವಣೆಯಲ್ಲಿ ಗೆದ್ದು ಬಂದಂಥವ್ರು ಅಂತಕ್ಕಂಥ ಒಂದು ಟೀಕೆ. ಹಾಗೆಯೇ ಇದು ಸಾರ್ವಭೌಮ ಸಭೆಯಲ್ಲ ಅಂತಕ್ಕಂಥ. ಯಾಕೆ ಇದು ಸಾರ್ವಭೌಮ ಸಭೆಯಲ್ಲ ಅಂತಂದರೆ, ಬ್ರಿಟಿಷ್ ಸರ್ಕಾರದ ಒಂದು ಪ್ರಸ್ತಾಪದಿಂದ ಇದು ರಚನೆಯಾಗಿದೆ. ಅಂದರೆ ಕ್ರಿಪ್ಸ್ ಪ್ರಪೋಸಲ್ ಕಳಿಸ್ತಾರೆ, ಅದನ್ನು ಆನಂತರ ಕ್ಯಾಬಿನೆಟ್ ಆಯೋಗ ಬರುತ್ತೆ, ಅವರ ಒಂದು ಶಿಫಾರಸ್ಸಿನ ಮೇರೆಗೆ ರಚನೆ ಆಗಿರ್ತಕ್ಕಂಥದ್ದು. ಇದು ಸಾರ್ವಭೌಮ ಸಭೆಯಲ್ಲ ಅಂತಕ್ಕಂಥದ್ದು. ಹಾಗೆಯೇ ಸುಮಾರು 2 ವರ್ಷ 11 ತಿಂಗಳು 18 ದಿನದಂಥ ದೀರ್ಘ ಸಮಯವನ್ನು ತೆಗೆದುಕೊಂಡು ಇದು ರಚನೆ ಮಾಡಲಾಗಿದೆ. ಇದು ಕೂಡ ಒಂದು ಏನು ಟೀಕೆ, ತುಂಬ ದೀರ್ಘಕಾಲದಲ್ಲಿ ರಚನೆ ಆಗಿರ್ತಕ್ಕಂಥ ಒಂದು ಸಂವಿಧಾನ ಅಂತಕ್ಕಂಥದ್ದು. ಹಾಗೆಯೇ ಕಾಂಗ್ರೆಸ್ ಪಕ್ಷದ ಪ್ರಭುತ್ವ ಜಾಸ್ತಿ ಇತ್ತು. ಸುಮಾರು 208 ಜನ ಕಾಂಗ್ರೆಸ್ ಪಕ್ಷದಿಂದ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿನಲ್ಲಿದ್ದರು ಅಂತಕ್ಕಂಥದ್ದು. ಇದು ಕೂಡ ಒಂದು ಟೀಕೆ, ಡಾಮಿನೆನ್ಸ್ ಜಾಸ್ತಿ ಆಯಿತು ಕಾಂಗ್ರೆಸ್ ಪಕ್ಷದ್ದು ಈ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿನಲ್ಲಿ ಅಂತಕ್ಕಂಥ ಒಂದು ಟೀಕೆ ಇದೆ. ಹಾಗೆಯೇ ವಕೀಲರ ಪ್ರಭುತ್ವ, ಅಂದರೆ ಈ ಲಾಯರ್ಸ್ ಪ್ಯಾರಡೈಸ್ ಅಂತಲೇ ಕರೀತಾರೆ, ಅಂದರೆ ಡಾಮಿನೆನ್ಸ್ ಜಾಸ್ತಿ ಇತ್ತು, ವಕೀಲರ ಸಂಖ್ಯೆನ ಎಲ್ಲರೂ ಜಾಸ್ತಿ ಅವರೇ ಇದ್ದರು ಅಂತಕ್ಕಂಥದ್ದು. ಮತ್ತು ಇನ್ನೊಂದು ಟೀಕೆ ಏನಪ್ಪ ಅಂದರೆ ಹಿಂದೂಗಳ ಪ್ರಭುತ್ವ, ಅಂದರೆ ಹಿಂದೂಸು ಈ ಒಂದು ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿನಲ್ಲಿ ಸಂಖ್ಯೆ ಜಾಸ್ತಿ ಇತ್ತು ಅಂತಕ್ಕಂಥದ್ದು ನಾವು ಕಾಣ್ಬೋದು. ಈಗ ಇದುವರೆಗೆ ಏನು ನಾನು ಸಂವಿಧಾನ ರಚನೆಯ ಬಗ್ಗೆ ಹೇಳ್ಕೊಂಡು ಬಂದೆ, ಇದ್ರ ಮೇಲೆ ಹಿಂದೆ ನಡೆದಿರ್ತಕ್ಕಂಥ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅನೇಕ ಪ್ರಶ್ನೆಗಳನ್ನು ಕೇಳಿರೋದನ್ನು ನಾವು ಕಾಣ್ಬೋದು. ಅದು ಯಾವುದು ಅಂತ ನೋಡೋದಾದರೆ, ಒಂದಷ್ಟು ಈಗ ನಿಮ್ಮ ಮುಂದೆ ನಾನು ಒಂದಷ್ಟು ಪ್ರಶ್ನೆಗಳನ್ನು ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಮೊದಲನೇದಾಗಿ, ಲೋಕಸಭೆಯ ಮೊದಲ ಸ್ಪೀಕರ್ ಯಾರು ಅಂತ ಹೇಳಿ FDA 2017ರಲ್ಲಿ ಈ ಪ್ರಶ್ನೆಯನ್ನು ಕೇಳಿದ್ದಾರೆ. ಮೊದಲನೇ ಆಪ್ಷನ್ ನೋಡೋದಾದರೆ ಹುಕುಮ್ ಸಿಂಗ್, GS ಧಿಲ್ಲೋನಾ, GV ಮಾವಲಂಕರ್, ಅನಂತಸ್ವಾಮಿ ಅಯ್ಯಂಗರ್. ನಾನೇ ಆನ್ಸರನ್ನು ಆಲ್ರೆಡಿ ಕೊಟ್ಬಿಟ್ಟಿದ್ದೀನಿ, ಅಂದರೆ ಅದನ್ನು ನಾವು ಹೈಲೈಟ್ ಮಾಡಿದ್ದೀವಿ. ನಿಮಗೆ ಈ ಥರ ಪ್ರಶ್ನೆಗಳು ಬರ್ತವೆ ಅಂತ ಹೇಳೋದಕ್ಕೆ, ಈ ಟಾಪಿಕಲ್ಲಿ ಈ ಥರದ ಪ್ರಶ್ನೆಗಳು ಬರುವ ಸಾಧ್ಯತೆ ಇರುತ್ತೆ ಅಂತ ನಿಮಗೆ ತಿಳಿಸ್ಕೊಡೋ ಉದ್ದೇಶ ಇಟ್ಕೊಂಡು ಈ ಪ್ರಶ್ನೆಗಳನ್ನು ಹಾಕ್ಕೊಂಡು ಬಂದಿದ್ದೀನಿ. ಹಾಗೆಯೇ ಇನ್ನೊಂದು ನೋಡಿ, ನಾನು ಹೇಳ್ತಾ ಇದ್ದೆ, ಸಂವಿಧಾನ ರಚನಾ ಸಭೆಯಲ್ಲಿದ್ದಂಥ ಸಮಿತಿಗಳು ಯಾವ್ಯಾವುದು, ಅದಕ್ಕೆ ಯಾರ್ಯಾರು ಅಧ್ಯಕ್ಷರಾಗಿದ್ದರು ಅಂತ ಹೇಳ್ತಾ ಇದ್ದೆ. ಇಲ್ಲಿ ಒಂದು ಪ್ರಶ್ನೆ ಕೇಳಿದ್ದಾರೆ, PSI RSI 2014ರಲ್ಲಿ ನಡೆದಂಥ ಒಂದು ಪರೀಕ್ಷೆಯಲ್ಲಿ ಈ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ. ಒಂದು ಪಟ್ಟಿ ಕೊಟ್ಟಿದ್ದಾರೆ, ಅಲ್ಲಿ ಸಮಿತಿಯ ಅಧ್ಯಕ್ಷರುಗಳ ಹೆಸರುಗಳನ್ನು ಕೊಟ್ಟಿದ್ದಾರೆ. ಇನ್ನೊಂದು ಕಡೆ ಪಟ್ಟಿ 2 ಕೊಟ್ಟಿದ್ದಾರೆ, ಅಲ್ಲೇನಿದ್ದಾರೆ ಅಂದರೆ ಆ ಸಮಿತಿಯ ಹೆಸರುಗಳನ್ನು ಕೊಟ್ಟಿದ್ದಾರೆ. ಈಗ ಉದಾಹರಣೆಗೆ ಲಾರ್ಡ್ ಮೌಂಟ್ ಬ್ಯಾಟನ್ನು, ಡಾಕ್ಟರ್ ರಾಜೇಂದ್ರ ಪ್ರಸಾದ್, ಡಾಕ್ಟರ್ BR ಅಂಬೇಡ್ಕರ್, ಜವಾಹರ್ಲಾಲ್ ನೆಹರು, ಕರಡು ಸಮಿತಿ, ಭಾರತದ ಮೊದಲ ಪ್ರಧಾನಮಂತ್ರಿ, ಗವರ್ನರ್ ಜನರಲ್ಲು, ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಅಧ್ಯಕ್ಷರು ಅಂತೇಳಿ ಇದನ್ನು ಮ್ಯಾಚ್ ಮಾಡ್ತಕ್ಕಂಥದ್ದು. ನಿಮಗೆ ಇದನ್ನು ಸರಿಯಾದ ರೀತಿಯಲ್ಲಿ ತಿಳ್ಕೊಂಡಿದ್ರೆ ಇದನ್ನು ಸುಲಭವಾಗಿ ಮ್ಯಾಚ್ ಮಾಡ್ತೀರಾ. ಹಾಗೆಯೇ ಸಂವಿಧಾನವನ್ನು ಅಂತಿಮಗೊಳಿಸಲು ಸಂವಿಧಾನ ರಚನಾ ಸಭೆಗೆ ಎಷ್ಟು ಕಾಲ ಹಿಡಿಯಿತು ನೋಡಿ, ನಾನು ಆಗಲೇ ಹೇಳ್ತಾ ಇದ್ದೆ. ಸೊ ಅಲ್ಲಿ ಆಪ್ಷನ್, ಇದನ್ನು PSI 2018ರ ಪರೀಕ್ಷೆಯಲ್ಲಿ ಈ ಪ್ರಶ್ನೆಯನ್ನು ಕೇಳಿದ್ದಾರೆ. 2 ವರ್ಷ 11 ತಿಂಗಳು 18 ದಿನ ಅಂತಕ್ಕಂಥದ್ದು ಉತ್ತರ. ನಿಮಗೆ ಅಲ್ಲಿ C ಆಪ್ಷನಲ್ಲಿ ಅದನ್ನು ಕೊಟ್ಟಿದ್ದಾರೆ. ಆಪ್ಷನ್ C ರೀತಿ ಕೊಟ್ಟಿರ್ತಾರೆ ನೋಡಿ 2 ವರ್ಷ ಎಲ್ಲ ಕಡೆ ಕೊಟ್ಟಿದ್ದಾರೆ. ತಿಂಗಳು ಮಾತ್ರ ಬದಲಾಯಿಸಿದ್ದಾರೆ, ಹಾಗೆಯೇ ದಿನಗಳ ಸಂಖ್ಯೆನೂ ಬದಲಾಯಿಸಿದ್ದಾರೆ. ಇದನ್ನು ನೀವು ಚೆನ್ನಾಗಿ ನೆನ್ಪಿಟ್ಕೋಬೇಕಾಗತ್ತೆ, ಎಷ್ಟು ದಿನ ಸಮಯವನ್ನು ತೆಗೆದುಕೊಂಡ್ರು ಅಂತಕ್ಕಂಥದ್ದು. ಮತ್ತೊಂದು PSI 2019 ಇತ್ತೀಚೆಗೆ ನಡೆದಂಥ ಲಾಸ್ಟ್ ಇಯರ್ ನಡೆದಂಥ PSI ಪರೀಕ್ಷೆಯಲ್ಲಿ ಕೇಳಿರ್ತಕ್ಕಂಥ ಒಂದು ಪ್ರಶ್ನೆ, 1946ರಲ್ಲಿ ಭಾರತಕ್ಕೆ ಆಗಮಿಸಿದಂತಹ ಕ್ಯಾಬಿನೆಟ್ ಮಿಷನ್ನ ಮುಂದಾಳತ್ವವನ್ನು ಯಾರು ವಹಿಸಿದ್ರು? ನಾನಾಗಲೇ ಹೇಳಿದೆ 3 ಜನ ಬಂದಿದ್ದರು ಅಂತ. ಅಲ್ಲಿ 3 ಜನರ ಹೆಸರನ್ನು ಕೊಟ್ಟಿದ್ದಾರೆ. ಆದರೆ ಅದನ್ನು ಯಾರು ಲೀಡ್ ಮಾಡಿದ್ರು, ಅದರ ಮುಂದಾಳತ್ವವನ್ನು ಯಾರು ವಹಿಸಿದ್ರು ಅಂತಕ್ಕಂಥದ್ದು ಆಪ್ಷನ್ಸು ನಿಮಗೆ ಕೊಟ್ಟಿದ್ದಾರೆ. ಲಾರ್ಡ್ ಪೆಥಿಕ್ ಲಾರೆನ್ಸು, ಸ್ಟ್ಯಾಫರ್ಡ್ ಕ್ರಿಪ್ಸು, ಮತ್ತು AV ಅಲೆಕ್ಸಾಂಡರು, ಮತ್ತು ಲಾರ್ಡ್ ಏಟ್ಲಿ ಅಂತ ಆಪ್ಷನ್ ಕೊಟ್ಟಿದ್ದಾರೆ. ನಾನು ಆಗಲೇ ಹೇಳ್ತಾ ಇದ್ದೆ, ಸ್ಟ್ಯಾಫರ್ಡ್ ಕ್ರಿಪ್ಸ್ ಅವರು ಇದನ್ನು ಲೀಡ್ ಮಾಡ್ತಾರೆ ಅಂತಕ್ಕಂಥದ್ದು. ಹಾಗೆಯೇ PSI ಪರೀಕ್ಷೆ 2018ರಲ್ಲಿ ಒಂದು ಪ್ರಶ್ನೆ ಕೊಟ್ಟಿದ್ದಾರೆ, ಭಾರತೀಯ ಸಂವಿಧಾನದಲ್ಲಿ ಮೂಲತಃ ಒರಿಜಿನಲ್ ಆಗಿ ಅಂದರೆ ಅದು ಅಸ್ತಿತ್ವಕ್ಕೆ ಬಂದಂಥ ಸಂದರ್ಭದಲ್ಲಿ ಎಷ್ಟು ವಿಧಿಗಳಿದ್ದವು? ಆಪ್ಷನ್ಸ್ ಕೊಟ್ಟಿದ್ದಾರೆ 397, 395, 408, 396. ಅವ್ರು ಕೇಳಿರೋದು ಈಗ ಪ್ರಸ್ತುತದಲ್ಲ, ಅವರು ಕೇಳಿರ್ತಕ್ಕಂಥ ಪ್ರಶ್ನೆ ಮೂಲತಃ ಎಷ್ಟು ವಿಧಿಗಳಿದ್ದವು? 395 ವಿಧಿಗಳು. ಇದು 2018 PSI ಪರೀಕ್ಷೆಯಲ್ಲಿ ಕೇಳಿರ್ತಕ್ಕಂಥ ಒಂದು ಪ್ರಶ್ನೆ. ಹಾಗೆಯೇ FDA 2019 ಲಾಸ್ಟ್ ಇಯರ್ ನಡೆದಂಥ ಒಂದು ಪರೀಕ್ಷೆಯಲ್ಲಿ ಈ ಪ್ರಶ್ನೆಯನ್ನು ಕೇಳಿದ್ದಾರೆ, ರಾಷ್ಟ್ರಧ್ವಜದ ವಿನ್ಯಾಸವನ್ನು ಭಾರತ ಸಂವಿಧಾನದ ಸಭೆಯು ಅಳವಡಿಸಿಕೊಂಡಿದ್ದು ಅಂದರೆ ಅಂಗೀಕರಿಸಿದ ದಿನಾಂಕ ಯಾವುದು ಅಂತ ಹೇಳಿ. ನಾನು ಆವಾಗಲೇ ಹೇಳ್ತಾ ಇದ್ದೆ, ನಿಮಗೆಲ್ಲ ಡೇಟ್ ಹೇಳ್ಕೊಂಡು ಬರ್ತಿದ್ದೆ ನೋಡಿ, ಜುಲೈ 1948, ಜುಲೈ 1950, ಜುಲೈ 1947, ಆಗಸ್ಟ್ 1947. ಆಗಲೇ ಹೇಳಿದ್ದೆ, ಡೇಟ್ ಕೂಡ ಹೇಳಿದೆ ನಾನು, ಜುಲೈ 22, 1950ರಲ್ಲಿ ಇದನ್ನು ಅಂಗೀಕರಿಸ್ತಾರೆ ಅಂತ ನಾನು ನಿಮಗೆ ಆಗಲೇ ಹೇಳಿದೆ. ಇದುವರೆಗೆ
ನಾನು ನಿಮಗೆ ಸಂವಿಧಾನ ರಚನಾ ಸಭೆಯ ಬಗ್ಗೆ, ಸಂವಿಧಾನದ ರಚನೆಯ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ಹೇಳೋದಕ್ಕೆ ಪ್ರಯತ್ನ ಪಟ್ಟಿದ್ದೇನೆ. ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು, ಹೆಚ್ಚಿನ ವಿಚಾರಗಳು ಈ ಸಂವಿಧಾನಕ್ಕೆ ಸಂಬಂಧಿಸಿದಂಥ ವಿಚಾರಗಳು ಬೇಕು ಅಂದರೆ ನನ್ನದೇ ಆದಂಥ ಒಂದು ವೈಯಕ್ತಿಕ ಯೂಟ್ಯೂಬ್ ಚಾನಲ್ ಇದೆ, ಸ್ಪರ್ಧಾಯುಗ ಯೂಟ್ಯೂಬ್ ಚಾನಲ್ಲು. ಅದನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇವೆ, ಅಲ್ಲಿ ಲಿಂಕ್ ಇರುತ್ತೆ, ನೀವು ಅದರಲ್ಲಿ ಹೋಗಿ ಆ ಮಾಹಿತಿಯನ್ನು ಪಡ್ಕೋಬೋದು. ಧನ್ಯವಾದಗಳು, ನಮಸ್ಕಾರ.